ಇನ್ನು ರಾಜಕೀಯ ಸುದ್ದಿಗಳತ್ತ ಗಮನ ಹರಿಸೋಣ. 3 ಜನರನ್ನ ಉಚ್ಚಾಟನೆ ಮಾಡಿದೆ ಬಿಜೆಪಿ ಹೈಕಮಾಂಡ್. ಇದೀಗ ರಾಜ್ಯ ಬಿಜೆಪಿಯಲ್ಲಿ ಹೈಕಮಾಂಡ್ನಿಂದ ಮೇಜರ್ ಸರ್ಜರಿ ಆಗಿದೆ. ಯತ್ನಾಳ್ ಆಯ್ತು, ಇದೀಗ ಮತ್ತಿಬ್ರು. ಯತ್ನಾಳ್ ಅವರು ಉಚ್ಚಾಟನೆ ಆಯಿತು, ಎಸ್.ಟಿ. ಸೋಮಶೇಖರ್, ಇದೀಗ ಹೆಬ್ಬಾರ್ ಅವರಾಯಿತು. ಸೊ ಇದು ಪಕ್ಷ ವಿರೋಧಿಗಳಿಗೆ ಖಡಕ್ ವಾರ್ನಿಂಗ್ ಅಂತ ಹೇಳಲಾಗ್ತಾ ಇದೆ ಬಿಜೆಪಿ ಹೈಕಮಾಂಡ್ ಕಡೆ. ಮುಂದಿನ ಚುನಾವಣೆ ಒಳಗೆ ಪಕ್ಷ ಸ್ವಚ್ಛಗೊಳಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಸ್ಥಳೀಯ ಚುನಾವಣೆ, ವಿಧಾನಸಭಾ ಚುನಾವಣೆ ಒಳಗೆ ಎಲ್ಲವೂ ಕ್ಲೀನ್. ನೀವು ಇರೋ ಬರೋರ್ನೆಲ್ಲ ಕ್ಲೀನ್ ಮಾಡ್ತೀವಿ ಅಂತಂದ್ರೆ ಪಕ್ಷದಲ್ಲಿ ನಂಬರ್ಸ್ ಎಷ್ಟು ಉಳಿಸ್ಕೊಂತೀರಿ ಗೊತ್ತಾಗ್ತಾ ಇಲ್ಲ. ರಾಜ್ಯ ಬಿಜೆಪಿಯಲ್ಲಿ ಹೈಕಮಾಂಡ್ ಮೇಜರ್ ಸರ್ಜರಿ ಮಾಡಿ ಸ್ವಚ್ಛಗೊಳಿಸುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಮುಂದೆ ಪಕ್ಷದ ವಿರುದ್ಧ ಕೆಮ್ಮಂಗಿಲ್ಲ, ಶಿಕ್ಷೆ ಗ್ಯಾರಂಟಿ. ಇದು ಪಕ್ಷದ ವಿರುದ್ಧ ಕೆಮ್ಮಿದವರ ವಿರುದ್ಧವಾ ಅಥವಾ ಒಂದು ಬಣದ ವಿರುದ್ಧ ಕೆಮ್ಮಿದವರ ವಿರುದ್ಧವಾ? ಅವರೇ ಅದಕ್ಕೆ ಕ್ಲಾರಿಟಿ ಕೊಡಬೇಕು. ಯತ್ನಾಳ್ ಅವರಾಯ್ತು, ಎಸ್.ಟಿ. ಸೋಮಶೇಖರ್ ಆಯ್ತು, ಈಗ ಹೆಬ್ಬಾರ್ಗೂ ಕೂಡ ಉಚ್ಚಾಟನೆಯ ಶಿಕ್ಷೆಯನ್ನ ಕೊಡಲಾಗಿದೆ. ನಿನ್ನೆ ಉಚ್ಚಾಟನೆ ಮಾಡಿ 6 ವರ್ಷಗಳ ಕಾಲ ಅಂದ್ರೆ ಮುಗಿತವ್ರದ್ದು ಬಿಜೆಪಿಯಲ್ಲಿ ಅವ್ರ ಕತೆ ಅಥವಾ ಅವ್ರ ಸಂಬಂಧ ಮುಗ್ದೋಯ್ತು, ಎಳ್ಳು ನೀರು ಬಿಟ್ರು ಅಂತ ಅರ್ಥ. ಈಗ ಅವ್ರಿಗೆ ಆಮೇಲೆ ಇದೇನು ಆಶ್ಚರ್ಯ ಪಡುವಂಥದ್ದು ಅಥವಾ ಭಯಪಡಿಸುವಂತಹ ಸುದ್ದಿ ಎಸ್.ಟಿ. ಸೋಮಶೇಖರ್ ಅವ್ರಿಗೆ, ಹೆಬ್ಬಾರ್ ಅವ್ರಿಗೆ ಅಲ್ವೇ ಅಲ್ಲ. ಅವ್ರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ, ನಾವು ವೆಲ್ಕಮ್ ಮಾಡ್ತೀವಿ, ಇದನ್ನ ಮುಂದಿಂದೇನು ಯೋಚನೆ ಮಾಡಿ ಹೇಳ್ತೀವಿ, ನಿರ್ಧಾರ ತಗೊಳ್ತೀವಿ ಅಂತ. ಸೊ ಬಿಜೆಪಿ ಹೈಕಮಾಂಡ್ ಹೇಳ್ತಾ ಇರೋ ಪ್ರಕಾರ ಪಕ್ಷದ ವಿರುದ್ಧ ಕೆಮ್ಮಿದ್ರೆ ಶಿಕ್ಷೆ ಗ್ಯಾರಂಟಿ, ಪಕ್ಷದಿಂದ ಗೇಟ್ ಪಾಸ್ ಅಂತ ಇದ್ದಾರೆ. ಇದಕ್ಕೆಲ್ಲ ಹೆದರ್ತಾರ, ಬಗ್ತಾರ ರಾಜ್ಯ ಬಿಜೆಪಿಯಲ್ಲಿ? ಅಂಡ್ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಎಸ್.ಟಿ. ಸೋಮಶೇಖರ್, ಹೆಬ್ಬಾರ್ ಅವರು ತೊಡಗಿಸ್ಕೊಂಡಿದ್ರು. ಖಂಡಿತವಾಗ್ಲೂ ಹೌದು. ಪಕ್ಷದವ್ರು ಏನೇ ಕರೆದ್ರು ಕೂಡ ಕ್ಯಾರೆ ಅಂತ ಇರಲಿಲ್ಲ, ಹೋಗ್ತಾ ಇರಲಿಲ್ಲ. ನೀವು ಬರಲೇಬೇಕು ಅನ್ನೋ ಆದೇಶ ಇದ್ರೂ ಕೂಡ ಉಲ್ಲಂಘನೆ ಮಾಡೋರು. ಅದೇ ಕಾಂಗ್ರೆಸ್ನವ್ರು ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಓಡೋಗಿ ಡಿನ್ನರಲ್ಲಿ ಒಂದು ಅಟೆಂಡ್ ಮಾಡೋರು, ಡಿನ್ನರ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ರು. ಸೊ ನೋಡೋ ತನಕ ನೋಡಿದ್ರು ನಾವು ಕಾಯ್ತಾ ಇದ್ವಿ ಯಾವಾಗ ಇವರನ್ನ ಉಚ್ಚಾಟನೆ ಮಾಡ್ತಾರೆ ಅಂತ. ಯಾಕಂದ್ರೆ ಇವರ ನಡೆಗಳು ಹಾಗಿತ್ತು. ಬಟ್ ಬಹಳ ಲೇಟಾಗಿ ನಿರ್ಧಾರವನ್ನು ತಗೊಂಡಿದ್ದಾರೆ, ಬಹಳ ತಡವಾಗಿ. ಯತ್ನಾಳ್ ಅವರ ಮುಂಚೆಯೇ ಇವರಿಬ್ಬರ ಉಚ್ಚಾಟನೆ ಆಗುತ್ತೆ ಅಂತ ಮಾತುಕತೆಗಳು ಕೇಳಿ ಬರ್ತಾ ಇದ್ವು. ಯಾಕಂದ್ರೆ ಇವರ ಚಟುವಟಿಕೆಗಳು ಹಾಗಿತ್ತು. ಪಕ್ಷದ ಪರವಾಗಿ ಅವ್ರು ನಿಂತ್ಕೊಂಡಿದ್ದನ್ನು ನಾವು ನೋಡಲೇ ಇಲ್ಲ ಇತ್ತೀಚೆಗೆ. ಇದೇ ಹೆಬ್ಬಾರ್ ಅವರು, ಸೋಮಶೇಖರ್ ಅವರು ಅಲ್ಟಿಮೇಟ್ ಆಗಿ ಪಕ್ಷದಿಂದ ಹೊರಗಾಕುವ ಕೆಲಸಕ್ಕೆ ಬಿಜೆಪಿ ಮುಂದಾಗಿದೆ. ಇದರಿಂದ ಉಳಿದಂಥವ್ರು ಹೆದರ್ತಾರಾ ಅಂತ ಪ್ರಶ್ನೆಗೆ ಉತ್ತರ ಖಂಡಿತವಾಗ್ಲೂ ಇನ್ನೂ ಸಿಕ್ಕಿಲ್ಲ. ಈ ಉಚ್ಚಾಟನೆಗೆ ಬೇರೆಯವ್ರು ಹೆದರ್ತಾರಾ? ಯಾಕಂದ್ರೆ ಈಗ ಮತ್ತೊಂದು ಗುಂಪು ಏನೋ ಕಾಂಗ್ರೆಸ್ ಕಡೆಗೆ ಹೋಗುತ್ತೆ, ಆ ಕಡೆ ಮುಖ ಮಾಡ್ತಾ ಇದೇನೋ ಅಂತೆಕಂತೆಗಳ ಸುದ್ದಿಗಳು ಓಡಾಡ್ತಾ ಇದೆ. ಬಟ್ ಆ ಗುಂಪಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಅವ್ರು ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ಬದಲಾಗಿ ಪಕ್ಷದಲ್ಲಿರುವಂತಹ ಒಬ್ಬ ನಾಯಕನ ವಿರುದ್ಧ ಅವರ ಮುನಿಸಿದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಕವನ ನೀಡ್ತಾರೆ. ಕವನ, ಯತ್ನಾಳ್ ಅವರಾಯ್ತು, ಇದೀಗ ಮತ್ತಿಬ್ರು. ಇವರಿಬ್ಬರಿಂದ ಏನೋ ಕ್ಲೀನ್ ಮಾಡ್ತೀವಿ ಅಂತ ಬಿಜೆಪಿ ಹಿಂಗೆ ಹೋದ್ರೆ ಇರೋ 66ರಲ್ಲಿ ಈಗ 63ಕ್ಕೇನೋ ಬಂದಿದ್ದಾರೆ, 63 62ಕ್ಕೆ. ಕ್ಲೀನ್ ಮಾಡ್ತೀವಿ ಅಂದ್ರೆ ನಂಬರ್ಸ್ ಕಡಿಮೆ ಆಗಲ್ವಾ? ಅಂಡ್ ಇದು ಯಾರಿಗೆ ಸಂದೇಶ? ವಿದ್ಯಾ, ಈಗಾಗ್ಲೇ ಏನು ಎಸ್.ಟಿ. ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರು ಉಚ್ಚಾಟನೆ ಆಗಿರುವಂತದ್ದು. ಅಂದ್ರೆ ಯತ್ನಾಳ್ ಉಚ್ಚಾಟನೆಗೂ ಮೊದಲು, ಅಂದ್ರೆ ಕೆಲ ದಿನಗಳ ಮೊದಲು ಈ 5 ನಾಯಕರು, ಬಿಜೆಪಿಯ ಕೆಲ 5 ನಾಯಕರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿತ್ತು. ಈ ಒಂದು ನೋಟಿಸ್ಗಳ ಯಾರಿಗೆ ನೋಟಿಸ್ ಕೊಟ್ಟಿತ್ತು ಅದರ ಪೈಕಿ ಇದೀಗ 2 ನಾಯಕರುಗಳು, ಅಂದ್ರೆ 2 ಶಾಸಕರೇ ಈಗ ಉಚ್ಚಾಟನೆ ಆಗಿರುವಂತದ್ದು. ಅತ್ತ ಯತ್ನಾಳ್ ಕೂಡ ಉಚ್ಚಾಟನೆ ಆಗಿದ್ರು. ಅದೇ ರೀತಿಯಾಗಿ ಮೊನ್ನೆ ಉಪಚುನಾವಣೆಯಲ್ಲೂ ಕೂಡ ಒಂದು ಕ್ಷೇತ್ರವನ್ನ ಸೋತಿದ್ದಾಯ್ತು. ಸೊ ಹೀಗಾಗಿ ಇದೀಗ 62 ಶಾಸಕರು ಬಿಜೆಪಿಯಲ್ಲಿ ಉಳ್ಕೊಂಡಿರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಎಲ್ಲರೂ ಕೂಡ ಪಕ್ಷ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಒಬ್ಬರಲ್ಲ ತಟಸ್ಥ ಬಣ ಆಗಿರ್ಬೋದು, ರೆಬಲ್ ನಾಯಕರಾಗಿರ್ಬೋದು, ಎಲ್ಲರೂ ಕೂಡ. ಸೊ ಹೀಗಾಗಿ ಒಬ್ಬೊಬ್ರನ್ನೇ ಈಗ ಹೈಕಮಾಂಡ್ ಉಚ್ಚಾಟನೆ ಮಾಡ್ಕೊಂಡ್ ಬಂದ್ರೆ, ಗೇಟ್ ಪಾಸ್ ಕೊಡ್ತಾ ಇದ್ರೆ, ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷ ಸಂಘಟನೆ ಹೇಗೆ ಅನ್ನುವಂಥದ್ದು. ಈಗಾಗ್ಲೇ ವಿಜಯೇಂದ್ರ ವಿರುದ್ಧ ಕೂಡ ಸಾಕಷ್ಟು ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇತ್ತ ಮುನಿರತ್ನ ಅವರ ವಿರುದ್ಧ ಕೂಡ, ಅಂದ್ರೆ ಎಸ್.ಟಿ. ಸೋಮಶೇಖರ್ ಅವರೇ ಹೇಳ್ತಾ ಇರುವಂತದ್ದು, ವಿಧಾನಸೌಧದಲ್ಲಿ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡಂತವ್ರ ಬಗ್ಗೆ ಬಿಜೆಪಿಗೆ ಮುಜುಗರ ಆಗಿಲ್ಲ. ನಾನು ಕಾಂಗ್ರೆಸ್ನ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದು ಬಿಜೆಪಿಗೆ ಮುಜುಗರ ಆಯ್ತಾ ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ಎಸ್.ಟಿ. ಸೋಮಶೇಖರ್ ಅವರು ಮಾಡ್ತಾ ಇರೋದು. ಸೊ ಹೀಗಾಗಿ ಅಂದ್ರೆ ಬಿಜೆಪಿಯಲ್ಲಿ ಕೆಮ್ಮಿದ್ರೂ ಕೂಡ ಕಷ್ಟ ಅನ್ನುವಂತಹ ಪರಿಸ್ಥಿತಿ ಈಗ ಎದುರಾಗಿರುವಂತದ್ದು ವಿದ್ಯಾ. ಸೊ ಹೀಗಾಗಿ ಯಾರೇ ಕೂಡ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾದ್ರೆ, ಪ್ರತ್ಯೇಕ ಸಭೆಗಳನ್ನ ಮಾಡಿದ್ರೆ, ಪಕ್ಷದ ನಾಯಕರ ವಿರುದ್ಧ ಮಾತನಾಡಿದ್ರೆ ಶೋಕಾಸ್ ನೋಟಿಸ್ ಕೊಡ್ತಾರೆ. ನಂತರ ಇಮಿಡಿಯೇಟ್ ಆಗಿ ಅವರನ್ನ ಉಚ್ಚಾಟನೆ ಮಾಡುವಂತಹ ಕೆಲಸ ಈಗ ಆಗ್ತಾ ಇರುವುದು. ಸೊ ಹೀಗಾಗಿ ಬಿಜೆಪಿಯಲ್ಲಿ ಇದೀಗ ಸದ್ಯ 62
ಶಾಸಕರು ಉಳಿದುಕೊಂಡಿರುವಂತದ್ದು ವಿದ್ಯಾ. ಧನ್ಯವಾದ ಡೀಟೇಲ್ಸ್ಗೆ.